ಏನಪ್ಪ ಮೂರ್ತಿ ಮನೆ ಪಕ್ಕದಲ್ಲೇ ಇದ್ರು ಈ ಕಡೆ ತಲೆನೂ ಹಾಕ್ಲಿಲ್ಲ, ರವಿ ಬಂದ ತಕ್ಷಣ ಹಾಜರಾಗ್ತಿಲ್ಲ, ಏನ್ ನಿನ್ ಕತೆ? ಇಲ್ಲ ಅಕ್ಕ, ಆಗಲ್ಲ. ನಾನು ರವಿಗೆ ಫೋನ್ ಮಾಡಿದ್ದಾಗ ಅವನು ಡೆಲ್ಲಿ ಬೆಳದಿಂಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂತಿದ್ದ. ಅದಕ್ಕೆ ಅದನ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಮುಂದಿನ ಕಥೆನೂ ದೇಸಾಯಿ ಅವರ ಬೆಳದಿಂಗಳ ಪಾಲಿತರ ಸೂಪರ್ ಹಿಟ್ ಆಗತ್ತವೇನೋ ಅಂತ. ಲೋ 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 ರವಿ, ಬಾರೋ ಈ ಕಡೆ. ಏನೋ ನಿನ್ ಕಥೆ ಹೇಳಪ್ಪ. ಮೊದ್ಲೇ ಆ ಡೆಲ್ಲಿ ಹುಡುಗಿರು ತೊಂಡೆ ಹಣ್ಣಿದ್ದಂಗೆ ಇರ್ತಾರೆ. ನಿನ್ನ ಹುಡುಗಿ ಆಹಾ, ಯಾರಪ್ಪ ಅವಳು? ಮುಂಗಾರು ಮಳೆ ಪೂಜಾನ, ಅಥವಾ ಆಟೋ ಶಂಕರ್ ಶಿಲ್ಪಾನ, ಅಥವಾ ಪ್ರೇಮಲೋಕ ಜೂಲಿನ? ಹೇಳಪ್ಪ, ಹೇಳು. ಸಾಕು ಸುಮ್ಮನಿರ್ರಿ, ಮಗಳನ್ನ ವಹಿಸ್ಕೊಂಡು ಬಂದೇ ಬಿಟ್ರು. ಮನೇಲಿ ಯಾರಿದ್ದಾರೆ ಇಲ್ಲ ಅಂತ ಗೊತ್ತಾಗ್ದೇನೆ ಸಂಸಾರ ನಡೆಯೋಕ್ಕಾಗಲ್ಲ. ಅವಳು ಮುಂಬೈಗೆ ಹೋಗಿದ್ದಾಳೆ ಅಂತ ತಲೆ ಇದೆ ನಿಮ್ಗೆ? ಅವಳು ಭೂತ ಕೇಳೋ ಕೆಲಸ. ಅವಳು ಏನಿದ್ರು ಸಂಗೀತ ಕಲ್ತಿದ್ದಾಳೆ, ಡಾನ್ಸ್ ಕಲ್ತಿದ್ದಾಳೆ, ಎಲ್ಲಾನು ಕಲ್ತಿದ್ದಾಳೆ. ನಿಮ್ ಮಗಳಿದ್ದಾಳೆ ನೋಡಿ ಮೂದೇವಿ, ಮೂಲೆನಲ್ಲಿ ಅವಳೇ ಕೆಲಸ ಮಾಡೋದು. ಅವಳು ಇಲ್ಲಿ ಇರ್ತೆ. No, relax. It's okay. Shit. You give your own mind. Okay, I'll give my own mind. Sure. But I want that effect. Okay. ನಿಮ್ ಕ್ಯಾಮ್ರಾ ತೆಗಿಬೇಡಿ. 5 minutes. ಬಾವಾ ಬಾವಾ, ಅಲ್ಲ ಯಾಕೆ ಮನ್ಸಲ್ಲ ಕಾಲೇಜ್ಗೆ ಹೋಗ್ತಿಲ್ಲ? ಅಲ್ಲ ಏನ್ ಮನೆ ಕಾಯೋದೇ ಕೆಲಸನ ಅವಳಿಗೆ? ಈ ಫೋನಲ್ಲಿ ಅಡಿಗೆ ಕಲಿಯೋದು, ಈ ಕರೆಸ್ಪಾಂಡೆನ್ಸ್ ಅಲ್ಲಿ ಈಜು ಕಲಿಯೋದು, ಮನೇಲಿ ಕೂತು ಫೋನಲ್ಲಿ ಕರೆಸ್ಪಾಂಡೆನ್ಸ್ ಅಲ್ಲಿ ವಿದ್ಯೆ ಕಲಿಯೋದು, ಇದೆಲ್ಲ ಸಾಧ್ಯ ಇಲ್ಲ. ಅಲ್ಲ ಏನು ಕಾಲೇಜ್ ಕಳ್ಸಿದ್ರೆ ಸೌದೋಗ್ಬಿಡ್ತಾಳೆ ಅಂತ ಭಯನಾ ನಿಮ್ಗೆ? ಕಾಲೇಜ್ಗೆ ಹೋಗೋ ಆಸೆ ಅವ್ರಿಗೂ ಇದೆ, ಆದ್ರೆ ಈ ಮನೇಲಿ ಹುಲ್ಕಡ್ಡಿ ಅಲ್ಲಾಡ್ಬೇಕಂದ್ರು ಮಹಾರಾಣಿ ಅವರ ಅಪ್ಪಣೆ ಆಗುತ್ತೆ. ಓಹೋ, ಅಂದ್ರೆ ನಮ್ಮ ಅಕ್ಕ. ಓ, ಈ ಮನೆ ಮಹಾರಾಣಿನೇ ಇದಕ್ಕೆಲ್ಲ ಕಾರಣ ಅಂತೀರ? ಸರಿ, ಅವಳನ್ನೇ ಕಲ್ತು ಬಿಡೋಣ. ಅಕ್ಕ ಅಕ್ಕ, ಕಶ್ಯಪ ಬ್ರಹ್ಮನ ದಿತಿಗಲ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಗ್ರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯದ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಏನಪ್ಪ ಮೂರ್ತಿ, ಮನೆ ಪಕ್ಕದಲ್ಲೇ ಇದ್ರು ಈ ಕಡೆ ತಲೆನೂ ಹಾಕಲ್ಲ, ರವಿ ಬಂದ ತಕ್ಷಣ ಹಾಜರಾಗ್ತಿಲ್ಲ, ಏನ್ ನಿಮ್ ಕತೆ? ಇಲ್ಲ ಅಕ್ಕ, ಮೊನ್ನೆನೋ ರವಿ ಫೋನ್ ಮಾಡಿದ್ದ. ಫೋನ್ ಮಾಡ್ಬಿಟ್ಟು ಡೆಲ್ಲಿಗೆ ಹೋಗಿದ್ದೆ ಅಂತ ಹೇಳ್ದ. ಡೆಲ್ಲಿ ಬೆಳದಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಅದಕ್ಕೆ ದೇಸಾಯಿ ಗೊತ್ತಲ್ಲ, ದೇಸಾಯಿ ಅವ್ರು ಬೆಳದಿಂಗ್ ಬಾಗೈತಲ್ಲ, ನಂದು ಫಿಲಮ್ ಆ ಕಥೆಯಿಂದ ಹಿಟ್ ಗಿಟ್ ಆಗೋದ ಅಂತ. ರವಿ ಬಾಳ ಈ ಕಡೆ ಹೀರೋಗಳ ಬಗ್ಗೆ ಏನು ಅಂತ. ಡೆಲ್ಲಿ ಹುಡುಗಿರು ಸೂಪರ್ ಆಗಿರ್ತಾರೆ. ಯಾರವಳು? ಮುಂಗಾರು ಮಳೆ ಪೂಜಾನ, ಅಥವಾ ಆಟೋ ಶಂಕರ್ ಶಿಲ್ಪಾನ, ಅಥವಾ ಲಿಂಗ ಹಣ್ಣಿನಂತ ಹುಡುಗಿ ಬಂದು ನೋಡು ಜನ್ಮ? ಹೇಳೋ ಬಾಬಾ. ಈ ವತ್ಸಲ ಹೇಗೆ ಕಾಲೇಜ್ಗೆ ಹೋಗ್ತಿಲ್ಲ? ದಿನ ಮನೆ ಕಾಯೋದೇ ಅವಳು ಕೆಲಸವೇನು? ಫೋನಲ್ಲಿ ಅಡುಗೆ ಕಲಿಯೋದು, ಕರೆಸ್ಪಾಂಡೆನ್ಸ್ನಲ್ಲಿ ಈಜು ಕಲಿಯೋದು, ಮನೇಲೆ ಕೂತು ವಿದ್ಯೆ ಕಲಿಯೋದೆಲ್ಲದ್ರೂ ಸಾಧ್ಯನೇ? ಬಾಬಾ ಬಾಬಾ, ಒಂದ್ಸಲ ಕಾಲೇಜಿಗೆ ಕಳಿಸ್ತಲ್ಲ ನೀವು? ಮನೆ ಕಾಯ್ದು ಅವಳು ಕೆಲಸವೇನು? ಫೋನಲ್ಲಿ ಅಡುಗೆ ಕಲಿಯೋದು, ಕರೆಸ್ಪಾಂಡೆನ್ಸ್ ಅಲ್ಲಿ ಈಜು ಕಲಿಯೋದು, ಕರೆಸ್ಪಾಂಡೆನ್ಸ್ ಅಲ್ಲಿ ವಿದ್ಯೆನೂ ಮುಗಿಸೋದು, ಇದೆಲ್ಲ ಸಾಧ್ಯನಾ? ಅಥವಾ ಅವಳು ಕಾಲೇಜಿಗೆ ಹೋದ್ರೆ ಎಲ್ಲಿ ಅವಳು ಸೌದೆ ಕೊಡ್ತಾಳ ಅಂತ ಭಯ ನನಗೆ. ಮೊದಲೇ ಡೆಲ್ಲಿ ಹುಡುಗಿರು ಒಳ್ಳೆ ತೊಂಡೆ ಹಣ್ಣಿದ್ದಂಗೆ ಇರ್ತಾರೆ. ಯಾರೋ ಅವಳಿನ ಬೆಳದಿಂಗಳು ಬಾಲೆ? ಏನು ಮುಂಗಾರು ಮಳೆ ಪೂಜಾನ, ಅಥವಾ ನಮ್ಮ ಆಟೋ ಶಂಕರ್ ಶಿಲ್ಪಾನ, ಇಲ್ಲ ಪ್ರೇಮಲೋಕ ಜೂಲಿನ? ಹೇಳಪ್ಪ. ಏನೋ ಮೂರ್ತಿ, ಪಕ್ಕದ ಮನೆ ಹುಡುಗಿ ಜೊತೆ ಏನೋ ಮಾತಾಡ್ತಿದ್ದೆ. ಓ ಅದಾ, ಅದು ಅದೇ ಪ್ರೀತಿಯ ಪರಮಾನ ತಿಳಿಸ್ಬೇಕಾ ನಿಮ್ಮವಳು? ಅವಳಿಂದ ಬೆಳದಿಂಗಳ ಬಾಲೆನಾ? ನಿಮಗೆ ಪ್ರೇಮದ ಪರಮಾನ ತಿಳಿಸ್ಬೇಕಾ? ಈಗ ಪ್ರೀತಿಯ ಪಾರಿವಾಳನ? ಇಷ್ಟು ದಿನ ನೀನು ಕಿತ್ತೋಗಿರೋ ಕಥೆನೆಲ್ಲ ಕೇಳಿಸ್ಕೊಂಡು ಕೂತಿದ್ದಕ್ಕೆ ಸರಿಯಾಗಿ ನನ್ನ ಆಸೆಗಳಿಗೆ ಇಟ್ಟಿದ್ದೆ.
ಇಲ್ಲ ಅದು ರವಿಗೆ ಫೋನ್ ಮಾಡಿದ್ದೆ. ಡೆಲ್ಲಿಲಿ ಬೆಳದಿಂಗಳು ಜಾಸ್ತಿ ಅಂತ ಹೇಳಿದ್ದ. ಬೆಳದಿಂಗಳ ಕತೆ ಕೇಳೋಣ ಅಂತ ಬಂದೆ. ಯಾರಿಗೆ ಗೊತ್ತು ನನ್ನ ಮುಂದಿನ ಚಿತ್ರ ದೇಸಾಯಿ ಅವ್ರ ಬೆಳದಿಂಗಳು ಬಾರಿ ಥರ ಸೂಪರ್ ಹಿಟ್ ಆಗತ್ತೇನೋ ಅಂತ. ಡೆಲ್ಲಿ ಬೆಳದಿಂಗಳಂತೆ ಇರೋ ಹುಚ್ಚು ನಿಮಗೆ. ನಿಮ್ಮ ಜೊತೆಗಿದ್ರೆ ಮಧ್ಯಾಹ್ನ ಹೊಟ್ಟೆಗೆ ನೀರು ಹುಡ್ಕೋಬೇಕಷ್ಟೇ. ನಿಮ್ಮ ಡೆಲ್ಲಿ ಮಾತು ಬೆಳದಿಂಗಳ ಕತೆ ನೀವೇ ಇಟ್ಕೊಳ್ಳಿ, ನಾನು ಅಡುಗೆ ಮಾಡಕ್ಕೆ ಹೋಗ್ತೀನಿ. ಮಿಸ್ ಬೆತ್ತಿ ಅಂತ ಕರೀತಾರೆ, ಮಿಸ್ ದಡ್ಡಿ ಅಂತ ಕರೀತಾರೆ. ಸ್ಪೆಚ್ ಆಮೇಲೆ ಮೊದಲು ಮಾತು. ಮಾತಲ್ಲೇ ಸಿಗೋಣ ಅಂತ ನಾನು ಅನ್ಕೊಂಡ್ರೆ ನೀವು ಒಂದು ಚಾನ್ಸ್ ಕೊಡೋದೇ ಇಲ್ಲ ಅಂತೀರಾ. ನಂದು ಇಂಜಿನಿಯರಿಂಗ್ ಆಗಿದೆ, ಸದ್ಯಕ್ಕೆ ಮನೇಲಿ ರೆಸ್ಟ್ ತಗೊಳ್ತಾ ಇದ್ದೀನಿ. ಹೊಟ್ಟೆ ಉಳಿಸ್ಬೇಡಿ. ನಾನು ಆ ಹುಡುಗನ ಒಪ್ಪಿದ್ದೀನಿ ಅಂತ ಯಾರು ಹೇಳಿದ್ದೀನಿ? ಹೊಟ್ಟೆ ಉಳಿಸೋದೇನು ಎಲ್ಲ ಕಣ್ಣಾಗಿ ಹೇಳಿದ್ದೀನಿ ಅಷ್ಟೇ. ಆದರೂ ಮಗನ ಕೈಗೆ ಮಾಡಿಕೆ ಹೋಗುತ್ತಲ್ಲ ಅಂತ ಸ್ವಲ್ಪ ಬೇಜಾರು. ಮತ್ತೆ ಮತ್ತೆ ಅದೇ ಹೇಳ್ತಿದ್ದೀರಿ. ನಾನು ಆ ಹುಡುಗನ ಒಪ್ಕೊಂಡಿದ್ದೀನಿ ಅಂತ. ದೇಸಾಯಿ ಬೆಳದಿಂಗಳ ಬಾರಿ ಥರ ಸೂಪರ್ ಹಿಟ್ ಆಗುತ್ತೆ ನೋಡ್ತಾ ನೋಡೋಣ ಅಂತ ಬಂದೆ. ಲೋ ರವಿ ಬಾರ ಈ ಕಡೆ. ಏನು ಏನು ನಿನ್ ಕತೆ ಹೇಳೋ ಮೊದಲು. ಡೆಲ್ಲಿ ಫುಡ್ ತುಂಬಾ ಚೆನ್ನಾಗಿರ್ತಾರಂತನು. ಯಾರವಳು ನಿನ್ನ ಮುಂಗಾರು ಮಳೆ ಪೂಜಾ? ಯಾರವಳು ನಿನ್ನ ಮುಂಗಾರು ಮಳೆ ಪೂಜಾನ? ನನಗೆ ಹೆದರಿಕೆ ಅನ್ನೋದು ನನ್ನ ಡಿಕ್ಷನರಿನಲ್ಲೇ ಇಲ್ಲ ಕಣಯ್ಯ. ಏನು ಮದುವೆ ಆಗೋದನ್ನ ಕರೆಕ್ಟಾಗಿ ಹೇಳ್ದೆ ನೋಡು ನೀನು. ಈ ಮದುವೆ ಆದ್ಮೇಲೆ ಮನುಷ್ಯ ಪ್ರೇಮ ಜೀವಿ ಆಗ್ಬಿಡ್ತಾನೆ, ಜವಾಬ್ದಾರಿ ಇರೋ ಮನುಷ್ಯ ಆಗ್ಬಿಡ್ತಾನೆ. ಅದಕ್ಕೆ ಹೀಗೆ ನಾನು ಹೆದರಿಕೆನೂ ಇಲ್ಲ, ಎಂಥದ್ದು ಇಲ್ಲ. ಹೌದಾ? ಹಾಗಿದ್ರೆ ಅಕ್ಕನಿಗೆ ಹೇಳಿ ಬರ್ತೀನಿ. ಈ ಮಾತ್ರ ಎಷ್ಟು ಕೆಟ್ಟಾಗಿರುತ್ತೆ ಅಂದ್ರೆ ಏನೇ ಹೇಳಿದ್ರಿ. ಒಂದ್ಸಲ ಮಾಡೋ ಕಾಫಿ ಮುಂದೆ ನಿಮ್ಮ ಅಕ್ಕ ಮಾಡೋ ಕಾಫಿ ಒಳ್ಳೆ ಟೀ ತರ ಇರುತ್ತೆ. ಅದೇ ಏನು ಪರವಾಗಿಲ್ಲ, ಯಾರಿಲ್ಲ, ಏನು ಯಾರಿಗೆ ಹೇಳೋದು ಹೇಳ. ಓ ಹಂಗ ಎಷ್ಟು ದಿವಸದಿಂದ? ಮತ್ತೆ ಅಲ್ಲಿ ನಿಮ್ಮ ಮನೆ ಹತ್ರ ಇದಾರಲ್ಲ ಅವ್ರಿಗೆ ಗೊತ್ತಾ ಇದೆಲ್ಲ? ಏನೋ ಹುಷಾರಪ್ಪ. ಬಾರ ರವಿ, ಹೇಳು ಏನೋ ನಿನ್ ಕತೆ. ಬೆಳದಿಂಗಳು ಬಾಲೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಹೇಳು ಯಾರೋ ಹುಡುಗಿ? ಮುಂಗಾರು ಮಳೆ ಪೂಜಾನ, ಅಥವಾ ಆಟೋ ಶಂಕರ ಶಿಲ್ಪನ, ಇಲ್ಲ ಪ್ರೇಮಲೋಕದ ಜೂಲಿನ? ಹೇಳು ಬೇಗ. ಚೆನ್ನಾಗಿದೆ. ರಿಸೆಷನಿಂದ ಒಂದು ಸ್ವಲ್ಪ ತೊಂದರೆ ಆಗಿದ್ರು, ದುಡ್ಡು ಖರ್ಚಿಗೆ ತೊಂದರೆ ಇದೆ. ಆದರೂ ಈ ಇನ್ಸ್ಪೆಕ್ಟರ್ ಮೇಲೆ ಒಂದು ಸ್ವಲ್ಪ ದುಡ್ಡು ಹಾಕಿಬಿಟ್ರೆ ಅಷ್ಟೇ ಸಾಕು. ಆಮೇಲೆ ಜೀವನ ಪರ್ಯಂತ ನಾನು ಸುಖವಾಗಿದ್ದೆ. ಅದೇ ನನ್ನ ಉದ್ದೇಶ. ಅಯ್ಯೋ ನಾನು ಯಾತಕ್ಕೆ ಬಂದಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ನೋಡಿ ಒಂದ್ಸಲ ಅವರೇ. ನನಗೆ ಶಾರುಖ್ ಖಾನ್ ಥರ ವಯಸ್ಸಾಗಿಲ್ಲ, ಹೃತಿಕ್ ರೋಷನ್ ಥರ ಸಿಕ್ಸ್ ಪ್ಯಾಕ್ ಬಂದಿಲ್ಲ, ಅಕ್ಷಯ್ ಕುಮಾರ್ ಥರ ಶೋಕಿ ಇಲ್ಲ. ಇದೆಲ್ಲ ಬಾಲಿವುಡ್ ವಿಷಯ. ಸ್ಯಾಂಡಲ್ವುಡ್ಗೆ ಬರ್ತೀನಿ. ನನಗೆ ಪುನೀತ್ ರಾಜ್ಕುಮಾರ್ ಥರ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ, ಇವ್ರ ಥರ ಫೈಟ್ ಮಾಡಕ್ಕೆ ಬರಲ್ಲ. ಆದರೂ ನಿಮ್ಮನ್ನು ಮದುವೆ ಆದಮೇಲೆ ನಾನು ನಿಮ್ಮನ್ನ ಖುಷಿಯಾಗಿ ಇಟ್ಕೊತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಡಾಕ್ಟರ್ ಮಲ್ಯ ಫ್ರೈ ಅದು ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ? ಓ ಅದಾ ಸರ್, ಅದು ಅಪ್ರೂವ್ ಆಗಿದೆ. ಇನ್ನೇನು 2 ದಿನದಲ್ಲಿ ಕಾಂಟ್ರಾಕ್ಟ್ ಪೇಪರ್ಸ್ ಬರುತ್ತೆ. ಸೈನ್ ಮಾಡಿದ್ರೆ ಡೀಲ್ ನಮ್ಮದೇ ಸರ್. ನೋಡಿ ರವಿ, ನೀವೆಷ್ಟು ಒಳ್ಳೆ ಕೆಲಸಗಾರನೋ ಅಷ್ಟೇ ಒಳ್ಳೆ ಕಡೆಗಾರ. ನೀವು ಮೊನ್ನೆ ಹಾಡಿದ ಹಾಡು ನನ್ನ ಮನಸ್ಸು ಮುಟ್ಟು. ಹಾಡಿದ ಹಾಡು ನನಗಿದು ಒಂದು ಮಾತ್ರ ಬಹಳ ಮಯೂರಿ. ಪ್ಲೀಸ್ ಸಾರಿ, ಲೆಟ್ಸ್ ಡು. ನೀವು ಮೊನ್ನೆ ಹಾಡಿದ ಹಾಡು ನನ್ನ ಮನಸ್ಸು ಮುಟ್ಟಿದೆ. ಹಾಗೆ ನಿಮ್ಮ ಮಗಳ ಮನಸ್ಸಿನಲ್ಲೂ ಪ್ರಭಾವ ಮೂಡಿದೆ. ನೋಡಿ ರವಿ, ನನ್ನ ಮಗಳು ಹೇಗೆ ಅಂದರೆ ಅವಳಿಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅದು ಬೇಕೇ ಬೇಕು. ಅವ್ಳು ಇಷ್ಟ ಆಗಿಲ್ಲ ಅದ್ರ ಕಡೆ ತಿರುಗು ನೋಡೋದು. ಮೊನ್ನೆ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವಳು ಒಂದು ಕಾರ್ ಕೊಡಿಸ್ದೆ. ಕಾರ್ ಕಲರ್ ಇಷ್ಟ ಆಗಿಲ್ಲ ಅಂತ ಅದ್ರ ಕಡೆ ಕ್ಯಾರೆ ಅಂತ ಕೂಡ ನೋಡಿ. ಅದು ಯಾಕೋ ಈ ನಡುವೆ ಅವಳು ನಿಮ್ಮ ಪ್ರಭಾವಕ್ಕೆ ಸ್ವಲ್ಪ ಲೈನ್ಸು. ನೋ ಪ್ರಾಬ್ಲಮ್, ವೆರಿ ನಿಮಿಷ. ನೀವೀಗಲೂ ಅಕ್ಕಂಗೆ ಇಷ್ಟೊಂದು ಹೆದರ್ಕೊಳ್ಳೋದ? ಹೆದರಿಕೆ ಅನ್ನೋದು ನನ್ನ ಡಿಕ್ಷನರಿಲಿ ಇಲ್ಲ ಕಣಯ್ಯ. ಓ, ಮದುವೆ ಆಗೋವರೆಗುನಾ? ನೋಡು, ಈ ಮದುವೆ ಅನ್ನೋದು ಮನುಷ್ಯನ ಪ್ರೇಮಜೀವಿ ಮತ್ತೆ ಅವನ್ನ ಜವಾಬ್ದಾರಿಯುತ ಮನುಷ್ಯನನ್ನಾಗಿ ಮಾಡುತ್ತೆ ಅಷ್ಟೇ. ಅದನ್ನ ಬಿಟ್ರೆ ನನಗೆ
ಹೆದರಿಕೆ ಅನ್ನೋದು ಏನು ಇಲ್ಲ ಕಣಯ್ಯ. ಅಷ್ಟೇ ತಾನೇ? ಅವ್ರ ಅಕ್ಕಂಗೆ ಹೇಳ್ ಬಂದ್ಬಿಡ್ತೀನಿ ಕ್ಲಬ್ ನಿಮ್ ಜೊತೆ ನಾನು ಬರ್ತೀನಿ ಅಂತ ಬಂದೆ. ನಿಂತ್ಕೊಳ್ಳಯ್ಯ. ಏನ್ ನೀನು? ನಾನು ಹುಲಿ ಬೋನ್ನೊಳಗೆ ನನ್ನ ಬೆರಳಿನ ಉಗುರನ್ನು ಹಾಕಲ್ಲ. ನೀನ್ ನೋಡಿದ್ರೆ ತಲೆನೇ ಸಿಕ್ಸಕ್ ಹೋಗ್ತೀಯಲ್ಲಯ್ಯ. ಆಯ್ತು ಬಾವ, ನಾನು ಅಕ್ಕಂಗೆ ಹೇಳಲ್ಲ, ಸರಿನಾ? ನೀವೊಂದು ಕೆಲಸ ಮಾಡ್ಬೇಕು. ಏನದು? ಕ್ಲಬ್ಗೆ ಹೋಗಕ್ ಮುಂಚೆ ಈ ಬೀದಿ ಮೂಲೆಯಲ್ಲಿ ಇದೆಯಲ್ಲ ಹಜಾಮ್ ನಂದಿ, ಅಲ್ಲಿಗೆ ಹೋಗಿ ಆಮೇಲೆ ಕ್ಲಬ್ಗೆ ಹೋಗ್ಬೇಕು. ಹಜಾಮ್ ನಂದಿ? ನಾನು ಬೆಳಿಗ್ಗೆನೆ ಸ್ನಾನ ಮಾಡಿ ಸಂಧ್ಯಾ ವಂದನೆ ಎಲ್ಲ ಮುಗಿಸಿದೀನಿ ಕಣಯ್ಯ. ಅದಕ್ಕಲ್ಲ ಬಾವ, ಮೂಗಿನ ಕೆಳಗಡೆ ಇದೆಯಲ್ಲ ಅದೇನೋ ಮೀಸೆ ಅಂತಾರಲ್ಲ, ಅದನ್ನ ನುಣ್ಣು ಬೋಳಿಸ್ಕೊಂಡು ಆಮೇಲೆ ಕ್ಲಬ್ ಹೋಗ್ಬೋದು. ಏನಯ್ಯ ರವಿ, ಏನ್ ಹೇಳ್ತಾ ಇದೀಯ ನೀನು? ಅಲ್ಲ ಬಾವ, ಅಕ್ಕಂಗೆ ನೀವು ಈಗಲೂ ಇಷ್ಟೊಂದು ಹೆದರ್ಕೊಳ್ಳೋದ? ಹೆದರಿಕೆ ಅನ್ನೋದು ನನ್ನ ಡಿಕ್ಷನರಿಲೇ ಇಲ್ಲ ಕಣಯ್ಯ. ಮದುವೆ ಆಗೋರ್ಗುನ ನೋಡು, ಮದುವೆ ಅನ್ನೋದು ಒಬ್ಬ ಮನುಷ್ಯನ ಜವಾಬ್ದಾರಿಯುತ ಮತ್ತು ಪ್ರೇಮ ಜೀವಿಯನ್ನಾಗಿ ಮಾಡುತ್ತೆ. ವೀರಪ್ಪ ಮೂರ್ತಿ ಮನೆ ಪಕ್ಕದಲ್ಲೇ ಇದ್ರು ಈ ಕಡೆ ತಲೆನೂ ಹಾಕಲ್ಲ. ರವಿ ಬಂದ ಅಂದ ತಕ್ಷಣ ಹಾಜರಾಗ್ತಿಲ್ಲ. ಏನ್ ನಿಮ್ ಕತೆ? ಇಲ್ಲಕ್ಕ, ರವಿ ಫೋನ್ ಮಾಡಿದ್ದ ಡೆಲ್ಲಿಯಲ್ಲಿ ಬೆಳದಿಂಗಳು ಪೇಪರ್ ಕೊಡಿ ಸ್ವಲ್ಪ ಹೇಳಿ. ಹೇಳಿ ನೋಡ್ಕೊಂಡೆ ನೀನು ಮಾಡ್ತೀನಿ, ನಂಗೆ ಕಾನ್ಫಿಡೆನ್ಸ್ ಕೊಟ್ಟರು ಸರ್. ಹೇಳು ಬರಲ್ಲ, ಓದು. ಇಲ್ಲಕ್ಕ, ರವಿ ಫೋನ್ ಮಾಡಿದಾಗ ಅವನು ಡೆಲ್ಲಿಯಲ್ಲಿ ಬೆಳದಿಂಗಳು ತುಂಬಾ ಚೆನ್ನಾಗಿರುತ್ತೆ ಅಂತಿದ್ದ. ನಾನು ಒಂದು ಕತೆ ಕೇಳೋಣ ಅಂತ ಬಂದೆ. ನನ್ನ ಕತೆನು ಆ ಬೆಳದಿಂಗಳ ಕತೆ ನಾ ಕೇಳೋಣ ಅಂತ ಬಂದೆ.